ಹೋಗ್ ಬಾಮ್ಮ ಮಯೂರಿ. ಸರಿ, ಈಗ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬಾ. ಡ್ಯಾಡ್, ನನ್ಗೊಂದ್ ಸ್ವಲ್ಪ ಕೆಲ್ಸ ಇದೆ, ಬಂದೇರಿ. ಸದ್ಯ ಇಬ್ರು ನಿಮ್ ಜೊತೆ ಬರೋದಕ್ಕೆ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು. ದೇವ್ರ ದಯೆಯಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಅಲ್ಲಿಂದ ಸಿಹಿ ಸುದ್ದಿ ತಂದ್ರೆ ಸಾಕು. ಖಂಡಿತ ನೀವು ಆಸೆ ಪಟ್ಟಿದ್ದಾಗುತ್ತೆ ಅಂಕಲ್, ಯೋಚನೆ ಮಾಡಬೇಡಿ. ನಾನ್ ನಿಮ್ಗೆ ಉಳ್ಕೊಳ್ಳೋದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿದ್ದೀನಿ. ಸರಿ ಅಂಕಲ್. 3 ದಿನ ಆರಾಮಾಗಿ ಖುಷಿಯಾಗಿದ್ ಬನ್ನಿ. ಸಿಂಗಾರಿ, ನನ್ ಬಟ್ಟೆ ಎಲ್ಲ ಆಲ್ರೆಡಿ ಪ್ಯಾಕ್ ಆಗಿದೆ. ಪ್ಯಾಕ್ ಆಗಿ ಗೋವಿಂದು ಲಗೇಜ್ ನ ಕಾರಲ್ಲಿ ಇಟ್ಟಾಗಿದೆ. ನೀವು ನಿಮ್ ಬಟ್ಟೆನ ಪ್ಯಾಕ್ ಮಾಡಿ ಬೇಗ ಹೇಳ್ಬಿಟ್ರೆ ಗೋವಿಂದಗ್ ಬಂದು ಬ್ಯಾಗ್ ತಗೊಂಡೋಗಕ್ ಹೇಳ್ಬಿಡ್ತೀನಿ. ಓ, ಅಂದ್ರೆ ನೀವಾಗ್ಲೇ ಹೊರಡೋದಕ್ಕೆ ಸಿದ್ಧವಾಗಿದ್ರಿ ಅನ್ಸತ್ತೆ. ಸಿದ್ಧ ಆಗಿದ್ದೆ, ಆದ್ರೆ ನಿಮ್ ಜೊತೆ ಬರೋದಕ್ಕಲ್ಲ, ನಾನ್ ಒಬ್ನೇ ಪಾಂಡಿಚೇರಿಗೆ ಹೋಗೋಣ ಅಂತ ರೆಡಿ ಆಗಿದ್ದೆ. ಆದ್ರೆ ಇವನೇ ಅಷ್ಟೊತ್ತಲ್ಲಿ ಬಂದು ನಮ್ ಜೊತೆ ಬಾ, ನಾವ್ ಒಬ್ರೇ ಹೋಗ್ಬೇಕಾಗತ್ತೆ ಅಂತ ಹೇಳ್ದ. ಹ್ಞೂ ಅಂದೆ. ಫಸ್ಟ್ ಅಲ್ಲೆಲ್ಲ ನಾನು ಒಪ್ಕೊಂಡಿರ್ಲಿಲ್ಲ, ಆದ್ರೆ ನನ್ನ ಕಂಡೀಷನ್ಗೆಲ್ಲ ಒಪ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೇನೆ ಒಪ್ಕೊಂಡಿದ್ದು. ನನ್ ಕಂಡೀಷನ್ ಏನು ಅಂದ್ರೆ, ನಂಗ್ ಗೊತ್ತು ಚಿಕ್ಕ ಯಜಮಾನ್ರೆ, ನೀವು ಅಲ್ಲಿ ಹೋದ್ ಕಡೆ ಇಷ್ಟ ಬಂದಷ್ಟು ಕುಡಿಬೇಕು ಅಂತ ಅನ್ಕೊಂಡಿದ್ದೀರಾ. ಅದಕ್ಕೆ ನಾನು ಅಡ್ಡಿ ಮಾಡ್ಬಾರ್ದು ಅನ್ನೋದು ನಿಮ್ ಷರತ್ತು ತಾನೆ? ಅಲ್ಲೆಲ್ಲೆಲ್ಲೆಲ್ಲೆ ಸಿಂಗಾರಿ, ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ್ರಿ. ಐ ಲೈಕ್ ಇಟ್ ಯಾ. ಇವಾಗ ಹೇಳ್ತಾ ಇದ್ದೀನಿ ಚಿಕ್ಕ ಯಜಮಾನ್ರೆ, ಇನ್ಯಾವತ್ತೂ ನಿಮ್ ಕುಡ್ತಕ್ಕೆ ನಾನು ಅಡ್ಡಿ ಮಾಡೋದಿಲ್ಲ, ಯಾವ ತೊಂದ್ರೆನೂ ಕೊಡೋದಿಲ್ಲ, ನಿಮ್ ಖುಷಿನ ನಾನ್ ಕಿತ್ಕೊಳ್ಳೋದಿಲ್ಲ. ಅರೆ ರೇ 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 ಸಿಂಗಾರಿ, ವಾಟ್ ಸಿಂಗಾರಿ, ದಿಢೀರಂತ ಇಷ್ಟೊಂದೆಲ್ಲ ಬದಲಾವಣೆ? ವೆರಿ ನೈಸ್ ಯಾ. ಕೆಲವೊಂದ್ಸಲ ಕೆಲವೊಂದಕ್ಕೋಸ್ಕರ ಬದಲಾಗಬೇಕಾಗತ್ತೆ. ಹಾಗೆ ಇನ್ನೊಬ್ರು ಖುಷಿನ ಕಿತ್ಕೊಳ್ಳೋ ಹಕ್ಕು ನನಗೇನಿದೆ ಹೇಳಿ? ಹಾಗಾಗಿ ಅಲ್ಲಿ ನಾನು ನಿಮ್ಗೆ ಯಾವ ತೊಂದ್ರೆನೂ ಕೊಡೋದಿಲ್ಲ. ನೋಡ್ತಾ ಇರಿ, ನಿಮ್ಮಲ್ಲೂ ಒಂದಲ್ಲ ಒಂದ್ ದಿವಸ ಬದಲಾವಣೆ ಬಂದೇ ಬರುತ್ತೆ. ಅಲ್ಲಿವರೆಗೂ ನಾನು ಕಾಯ್ತೀನಿ. ಐ ಆಮ್ ವೆರಿ ಸಾರಿ ಸಿಂಗಾರಿ. ಈ ತಾರಕ್ಕೂ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತಾನೆ, ಆದ್ರೆ ಎಣ್ಣೆ ಹೊಡಿಯೋದು ಮಾತ್ರ ಬಿಡಲ್ಲ. ಚಿಕ್ಕ ಯಜಮಾನ್ರೆ, ನಿಮ್ ಹತ್ರ ನಾನು ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ಅಯ್ಯಯ್ಯೋ ಸಿಂಗಾರಿ, ಓಡೋ ಟೈಮಲ್ಲಿ ಎಂತದ್ರಿ ನಿಮ್ದು ಮಾತುಕತೆ? ನೋಡಿ, ಅದೇನೇ ಹೇಳೋದಿದ್ರು ಆಮೇಲೆ ಹೇಳಿ. ನನಗಲ್ಲಿ ಕುಡಿಯೋದಕ್ಕೆ ಎಷ್ಟು ಟೈಮ್ ಸಿಗುತ್ತೋ ನಿಮಗ್ ಮಾತಾಡೋದಕ್ಕೂ ಅಷ್ಟೇ ಟೈಮ್ ಸಿಗುತ್ತೆ. ನೋಡಿ, ನಾನೇ ಡ್ರೈವ್ ಬೇರೆ ಮಾಡ್ಕೊಂಡು ಹೋಗ್ಬೇಕು, ಎಣ್ಣೆ ಬೇರೆ ಬಾಡಿಲಿಲ್ಲ, ಹೋಗೋದು ಕಷ್ಟ ಆಗತ್ತೆ. ಹಾ, ಬೇಗ ಹೋಗಿ ತಲುಪಿಡೋಣ. ಬನ್ನಿ, ಬೇಗ ಬನ್ನಿ, ಲಗೇಜ್ ತಗೊಂಡೋದಕ್ಕೆ ಹೇಳ್ಬಿಡ್ತೀನಿ. ಬನ್ನಿ. ನಾನ್ ಮಾಡಿರೋ ತಪ್ಪನ್ನ ಇವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗ್ತಿಲ್ವಲ್ಲ. ಇವ್ರು ಹೇಳ್ದ ಹಾಗೆ ಅಲ್ಲೇ ಸಮಯ ನೋಡ್ಕೊಂಡು ವಿಷಯನ ಹೇಳ್ಬಿಡ್ಬೇಕು. ಸದ್ಯ ಯಾರು ಇಲ್ಲ. ಸಮ್ಮು, ನೀನ್ ಯಾರು? ಈ ಮನೆ ಮಗಳು ಅಲ್ಲ, ಶಾಪಿಂಗ್ ಮಾಡೋದಕ್ಕೂ ಫ್ರೀಡಮ್ ಇಲ್ಲಲ್ಲ ನಿನ್ಗೆ? ಒಳ್ಳೆ ಕಳ್ಳರ ತರ ಶಾಪಿಂಗ್ ಮಾಡ್ತೀವಲ್ಲ. ನಾನ್ ಅನ್ಕೊಂಡ್ರೆ ನನ್ನ ಕೈಗೆ ಬರೋವರೆಗೂ
ನಾವ್ ಹೀಗೆ ಇರ್ಬೇಕು. ಆಮೇಲೆ ನಾನು ಆಡಿದ್ದೇ ಆಟ. ಆದ್ರೂ ನೀನೇನ್ ಕಡಿಮೆ ಇಲ್ಲ ಬಿಡು. ಅತ್ತೇನ ಚೆನ್ನಾಗಿ ಯಾಮಾರಿಸಿ ನಿನಗೇನ್ ಬೇಕು ಅದನ್ನ ತಗೊಂಡ್ಬಿಡ್ತೀಯ.